ಬಡವ್ರ ಹೋಟ್ಲು ಇಲ್ಲಿ ತಿನ್ಬೇಕು. ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ರೆ ಸಾವಿರಗಳೆಲ್ಲ ಇದ್ ಮಾಡ್ತಾರೆ. ಯಾವನು ಬೇಕು? ಫುಟ್ಪಾತ್ ಹೋಟ್ಲೆ ನಮ್ಗೆ ಇಷ್ಟನಪ್ಪ. ನೆಮ್ಮದಿಯಾಗಿ ಊಟ ಮಾಡ್ತೀವಿ. ಬೆಸ್ಟ್ ಹೋಟೆಲ್. ಬಂದಿರೋ ಜನ ಎಲ್ಲ ಚೆನ್ನಾಗಿದೆ, ಊಟ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ರ. ತುಂಬಾ ಖುಷಿ ಆಗ್ತಾ ಇದೆ. ಚೆನ್ನಾಗಿದ್ದಾರೆ. ನಾವು ಮೊದಲಿಂದ ಬರ್ತಾ ಇದೀವಿ. ಮೊದ್ಲು ನಮ್ಮ ಮಕ್ಕಳು ಮನೇಲಿ ಮಾಡ್ತಾ ಇದ್ರಣ್ಣ. ನಾವು ಅವ್ರ ಟೇಸ್ಟ್ ನೋಡ್ಬಿಟ್ಟು ಹೋಟ್ಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಟ್ಲ್ ಹಾಕಿದೀವಿ ಅಣ್ಣ. ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು. ಸಕ್ಕತ್ತಾಗಿದೆ, ಎಕ್ಸಲೆಂಟ್ ಆಗಿದೆ. ಮೇನ್ ಬಂದು ನಮ್ದು ರೊಟ್ಟಿ ಫೇಮಸ್ ಅಣ್ಣ. ರೊಟ್ಟಿ ಬೋಟಿ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಇದು ಸರ್ಜಾಪುರದಿಂದ ಅತ್ತಿಬೆಲೆ ರೋಡಲ್ಲಿ ತ್ಯಾವಕ್ನಹಳ್ಳಿ ಹತ್ರ ಒಂದು ಇವರು ಅಪ್ಪು ಹೋಟೆಲ್ ಅಂತ ಬಿಟ್ಟು ಇವರು ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ರಾಯಚೂರು ಕಡೆಯವರು ರಾಯಚೂರಿಂದ ಬಂದು ಇಲ್ಲಿ ಒಂದು 3 ತಿಂಗಳಾಗಿದೆ ಈ ಹೋಟೆಲ್ ಓಪನ್ ಮಾಡಿ. ನಾನು ಸುಮಾರು ದಿನದಿಂದ ಇಲ್ಲಿ ಹೋಗ್ತಾ ಇದ್ದೆ, ಇದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ಟೈಮ್ ಸಿಕ್ತು, ಅದ ಕಾರಣಕ್ಕೆ ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರು ಮಾಡೋಂಥ ಅಡುಗೆಗಳೆಲ್ಲನೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್. ಓಕೆ. ಇದೆಲ್ಲ ಅಡಿಗೆ ಮಾಡೋದೆಲ್ಲ ನಮ್ಮ ಮಿಸ್ಸಸ್ಸೇ ಮಾಡ್ತಾರಣ್ಣ. ನಾವು ಡೈಲಿ ಅಣ್ಣ ಓನ್ಲಿ ಮಧ್ಯಾಹ್ನ ಮಾತ್ರ ಮಾಡ್ತೀವಣ್ಣ. ಈ ನಡುವೆ ಹೊಸದಾಗಿ ಓಪನ್ ಆದ್ರಿಂದ ಆದ್ರೂ ಜನ ಬರ್ತಾರೆ. ಮೇನ್ ಬಂದು ನಮ್ದು ರೊಟ್ಟಿ ಫೇಮಸ್ ಅಣ್ಣ. ರೊಟ್ಟಿ ಬೋಟಿ, ಆಮೇಲೆ ಇದು ತಲೆ ಮಾಂಸ, ಚಿಕನ್ ಲಿವರು, ಫಿಶ್ ಮಾಡಿದ್ರೆ ಓನ್ಲಿ ಬಾಂಗ್ಲಾನೆ ಮಾಡ್ತೀವಣ್ಣ, ಬೇರೆ ಮಾಡಲ್ಲ. ಇದು ಎಗ್ ಕರಿ ಮಾಡ್ತೀವಿ. ಮತ್ತೆ ಮುದ್ದೆ ನಮ್ದು ಜೋಳ ರೊಟ್ಟಿ ಫೇಮಸ್. ಚಪಾತಿ ಅಣ್ಣ ಎಲ್ಲ ಇದು ಒಲೆಯಲ್ಲೇ ಮಾಡ್ತಾರೆ ಇವರು. ಒಲೆಯಲ್ಲೇನೆ, ಎಲ್ಲ ಒಲೆಯಲ್ಲೇ, ಗ್ಯಾಸ್ ಅಲ್ಲಿ ಏನಿಲ್ಲ. ಒಲೆಯಲ್ಲೇನೆ, ಗ್ಯಾಸ್ ಕಡಿಮೆ ಯೂಸ್ ಮಾಡ್ತೀವಿ. ಏನು ಆಮ್ಲೆಟು ಚಪಾತಿ ಮಾತ್ರ ಒಲೆ ಗ್ಯಾಸಲ್ಲೇ ಉರಿತೀವಿ. ಮಿಕ್ಕಿದ್ದೆಲ್ಲ ಒಲೆ ಅಡಿಗೆನೆ ಮಾಡ್ತೀವಿ ಅಣ್ಣ. ಇದು ಒಂದು 11 ಗಂಟೆಯಿಂದ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ ಒಂದು 5 ಗಂಟೆ ಗಂಟೆ ಇರುತ್ತಣ್ಣ. ಊಟ ಎಲ್ಲಾನು ಸಿಗುತ್ತೆ, ರೊಟ್ಟಿ ಸಿಗುತ್ತೆ, ನಾವೇನ್ ಮಾಡ್ತೀವಿ ಎಲ್ಲ ಸಿಗುತ್ತಣ್ಣ. ಇದು ಅಡ್ರೆಸ್ ಬಂದಣ್ಣ ಸರ್ಜಾಪುರದಿಂದ ಅತ್ತಿಬೆಲೆ ಮೇನ್ ರೋಡ್, ತ್ಯಾವಕ್ನಹಳ್ಳಿಯಲ್ಲಿ SVT ಕಾಂಕ್ರೀಟ್ ಮಿಕ್ಸ್ ಆಪೋಸಿಟ್ ಅಲ್ಲೇ ಇರೋದಣ್ಣ ಇದು ನಮ್ಮ ಸೆಟ್. ಇದು ಗೌರ್ಮೆಂಟ್ ಸ್ಕೂಲ್ ಇದೆ. ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲೇ ಇವ್ರದ್ದು ಹೋಟೆಲ್ ಇರೋವಂಥದ್ದು. ಇದಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಈ ಕಡೆ ಬಂದಾಗ ಒಂದ್ಸರಿ ಟೇಸ್ಟ್ ಮಾಡಿ, ನಿಮ್ಮೆಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ಬೋಟಿನೂ ಅಷ್ಟೇ. ಈ ಬೋಟಿ ಅಂತೂ ಇಲ್ಲಿ ಸಖತ್ ಫೇಮಸ್ ಆಗಿಬಿಟ್ಟಿದೆ ಈ ಹೋಟೆಲ್ಗೆ. ಬೋಟಿ, ತಲೆ ಮಾಂಸ ಮತ್ತು ಚಿಕನ್ ಸಾಂಬಾರು. ನೀವು ಈ ಕಡೆ ಬಂದಾಗ ಮಿಸ್ ಮಾಡಿದ್ರೇ ಟೇಸ್ಟ್ ಮಾಡಿ. ನೋಡಿ, ಈಗ ಬನ್ನಿ ನೋಡೋಣ ಇವರು ಮಾಡೋಂಥ ಅಡುಗೆಗಳೆಲ್ಲನೂ ಯಾವ ರೀತಿ ಮಾಡಿದ್ದಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಇವರು ಫೇಮಸ್ ಬೋಟಿ ವಿಡಿಯೋ ನೋಡೋಣ ಬನ್ನಿ ಈಗ. ಓಕೆ, ಸ್ನೇಹಿತರೆ ನೋಡಿ, ಈಗ ಬೋಟಿಗೆ ಮಸಾಲ ಇಟ್ಕೊತಾ ಇದ್ದಾರೆ. ನೋಡಿ, ಒಂದು 3/4 ಕಾಯಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ, ಮತ್ತು ಒಂದು 2 ರಿಂದ 3 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಚಕ್ಕೆ ಸ್ವಲ್ಪ, ಮತ್ತು ಶುಂಠಿ ಒಂದು 3 ರಿಂದ 4 ಇಂಚು ಶುಂಠಿ ತೊಗೊಂಡಿದ್ದಾರೆ. ಮತ್ತು ಕಾಳು ಮೆಣಸು 1 ಟೀ ಸ್ಪೂನು, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಪಪ್ಪು. ನೋಡಿ, ಇಷ್ಟೊಂದು ಒಂದು 2 ರಿಂದ 2.5 ಟೀ ಸ್ಪೂನು ಕಡಲೆಪಪ್ಪು ತೊಗೊಂಡಿದ್ದಾರೆ. ಒಂದು 2 ಟೀ ಸ್ಪೂನ್ ಜೀರಿಗೆ ಹಾಕೊಂಡಿದ್ದಾರೆ. ಲವಂಗ, ಗಸಗಸೆ. ಸ್ನೇಹಿತರೆ ನೋಡಿ, ಇದು ಇಷ್ಟೊಂದು ಬೋಟಿಗೆ ಮಸಾಲ ಹಾಕೊಂಡಿರೋಂಥದ್ದು. ನೋಡಿ, ನಿಮಗೆ ಬೇಕು ಅಂತಂದ್ರೆ ಇದರಲ್ಲಿ ಗಸಗಸೆ ಮತ್ತೆ ಲವಂಗ ಹಾಕೊಂಡು ರುಬ್ಕೋಬಹುದು. ಸ್ನೇಹಿತರೆ ನೋಡಿ, ಈಗ ಬೋಟಿಗೆ ಮಸಾಲ ರುಬ್ಕೊತಾ ಇದ್ದಾರೆ. ನೋಡಿ, ಬೋಟಿಗೆ ಮಸಾಲ ರೆಡಿ ಆಗಿದೆ. ನೋಡಿ, ಇಷ್ಟು ಮಾತ್ರ. ಇದನ್ನ ಫುಲ್ ಫೈನ್ ಆಗಿ 100% ರುಬ್ಕೊಂಡು ಈಗ ತೆಗೆದಿದ್ದಾರೆ. ಬೋಟಿಗೆ ಮಸಾಲ ರೆಡಿ. ಸ್ನೇಹಿತರೆ ನೋಡಿ, ಇದು ಬೋಟಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ಕಟ್ ಮಾಡಿಸ್ಕೊಂಡು ಬಂದು ಇದನ್ನ ಚೆನ್ನಾಗಿ ತೊಳ್ಕೊಂಡು, ನೋಡಿ ಇದನ್ನ ಒಂದು 6 ಸತಿ ತೊಳ್ಕೊಂಡಿದ್ದಾರೆ. ಬೋಟಿ 6 ಸತಿ ಒಂದು ಟೈಮ್ಗೆ ಇವರು ತಂದಾಗೆಲ್ಲನೂ 5 ರಿಂದ 6 ಸತಿ ಇದು ತೊಳೆದು ಬೋಟಿ ಮಾಡೋ ಅಂಥದ್ದು. ಸ್ನೇಹಿತರೆ ನೋಡಿ, ಈಗ ಬೋಟಿನ ಒಂದು 6 ಸತಿ ತೊಳ್ಕೊಂಡಿದ್ದಾರೆ. 6 ಸತಿ ತೊಳ್ಕೊಂಡಿದ ನಂತರ ಈಗ ಇದರಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಇಷ್ಟು ಒಂದು ಅರ್ಧ ಹಿಡಿಯಷ್ಟು ಕಲ್ಲುಪ್ಪು, ಅದೇ 1 ಟೀ ಸ್ಪೂನು ಅರಿಶಿನ ಪುಡಿ. ನೋಡಿ, ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಫುಲ್ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ.
ನೋಡಿ ಇದನ್ನ ಒಂದು 5 ನಿಮಿಷ ಇದನ್ನ ಫುಲ್ ಬಿಸಿ ಮಾಡ್ಕೊತಾರೆ. ಬಿಸಿ ಮಾಡ್ಕೊಂಡಿದ ನಂತರ ಬೇರೆ ಎಲ್ಲ ಹಾಕ್ಕೊತಾರೆ. ಸ್ನೇಹಿತರೆ ನೋಡಿ ಇದು ಕುದಿ ಬಂದಿದೆ. ಒಂದು 2 ನಿಮಿಷದಿಂದ ಇದನ್ನ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರ ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ ಅದರಲ್ಲಿ ಈಗ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ, ಚಿಲ್ಲಿ ಪೌಡರು. ನೋಡಿ ಇದು ಒಂದು 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ನಿಮ್ದು ಖಾರದ ಪುಡಿನೇ ಒಂಥರ ಡಿಫ್ರೆಂಟ್ ಆಗೈತೆ ಅಕ್ಕ. ಏನೇನು ಮಿಕ್ಸ್ ಮಾಡ್ತೀರಾ? ಗುಂಟೂರು ಮೆಣಸಿನಕಾಯಿ ಹೇಳ್ತಾರಲ್ಲ, ಗುಂಟೂರು. ಹೌದು. ಅದನ್ನ ಬೆಳ್ಳುಳ್ಳಿ ಓಕೆ. ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸಿಂಗ್ ಹಾಕ್ಸ್ಕೊಂಬಾರ್ದು. ಓಕೆ. ಅದರಲ್ಲಿ ಎಣ್ಣೆ ಹಾಕ್ತೀರಾ? ಎಣ್ಣೆ ಮತ್ತೆ ಬೆಳ್ಳುಳ್ಳಿ ಎರಡು ಹಾಕ್ತೀರಾ? ಓಕೆ. ಅದು ಬಿಟ್ರೆ ಮತ್ತೆ ಒಂದ್ ಸ್ವಲ್ಪ ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತೀವಿ. ಓಕೆ. ನೋಡಿ ಇವರು ಈ ತರ ಒಂದು ಖಾರದ ಪುಡಿ ರೆಡಿ ಮಾಡ್ಕೊಳೋಂಥದ್ದು. ಇದು ಎಷ್ಟು ದಿನ ಇರುತ್ತೆ ಇದು ಈ ತರ? ಜಾಸ್ತಿ ದಿನ ಇರ್ತಾನ. ನಾವು ಈಗ ಮಾಡ್ಸಿ 4-5 ತಿಂಗಳು ಆಯ್ತು. ಓಕೆ. ನೋಡಿ ಇವರು ಈ ತರ ಒಂದು ಖಾರದ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರ ಬೆಳ್ಳುಳ್ಳಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಓಕೆ. ನೋಡಿ ಇವರೇ ಮಸಾಲ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಮಸಾಲೆ ಈಗ ಹಾಕ್ತಾ ಇದ್ದಾರೆ. ನೋಡಿ ಎಲ್ಲದಕ್ಕೂ ತುಂಬ ಡಿಫ್ರೆಂಟ್ ಮಸಾಲ ಇದೆಲ್ಲ. ಓಕೆ. ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಇದನ್ನ ಕ್ಲೋಸ್ ಮಾಡಿ 5ರಿಂದ 6 ವಿಜಿಲ್ ಹಾಕ್ಸ್ಕೊಂಡು ಇದನ್ನ ತೆಗಿತಾರೆ. ಅಕ್ಕ ಏನು ಬೋಟಿ ತೊಗೊಂಡಿದ್ರಾ? ಹೆಂಗಿದೆ ಅಕ್ಕ ಬೋಟಿ? ಚೆನ್ನಾಗಿದೆ. ಓಕೆ. ಬೇರೆ ಹೋಟ್ಲಿಗೆ ಈ ಹೋಟ್ಲಿಗೆ ಹೆಂಗಿದೆ? ಇಲ್ಲೇ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ. ಗ್ರೇವಿ ಎಲ್ಲ ನಿಮ್ದು ಏನು ಸರ್? ಅದು ಚಿಕನ್ ಹೆಂಗಿದೆ? ಚೆನ್ನಾಗಿದೆ. ಸ್ನೇಹಿತರೆ ನೋಡಿ ಈಗ ಬೋಟಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ಒಗ್ಗರಣೆ ಹಾಕೋದಕ್ಕೆ ಒಂದು 3 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕಿದ ನಂತರ ಈಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದಾರೆ. ನಾಟಿ ಕರಿಬೇವು ಸೊಪ್ಪು ಸ್ವಲ್ಪ ನೋಡಿ. ಅದರಲ್ಲಿ ಈಗ ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈ 3 ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಸ್ವಲ್ಪ ಈರುಳ್ಳಿ ಸ್ವಲ್ಪ ಮತ್ತು ಟೊಮೆಟೊ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಇದು ಒಂದು 5ರಿಂದ 6 ವಿಜಿಲ್ ಹಾಕ್ಸ್ಕೊಂಡಿದ್ದಾರೆ. 6 ವಿಜಿಲ್ ಹಾಕ್ಸ್ಬಿಟ್ಟು ಈಗ ತೆಗೆದು ಈಗ ನೋಡಿ ಈ ಒಗ್ಗರಣೆ ರೆಡಿ ಆಗಿದೆ. ಒಗ್ಗರಣೆ ಫ್ರೈ ಆಗಿದ ನಂತರ, ಸೊಪ್ಪೆಲ್ಲ ಫ್ರೈ ಆಗಿದ ನಂತರ ನೋಡಿ ಈಗ ಬೋಟಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ನೋಡಿ ಇವರು ಮಾಡೋವಂಥ ಒಂದು ಬೋಟಿ ಆಗಲಿ, ತಲೆ ಮಾಂಸ ಆಗಲಿ ಮತ್ತು ಚಿಕನ್ ಸಾಂಬಾರಾಗಲಿ ಎಲ್ಲನೂ ಆಲ್ಮೋಸ್ಟ್ ಗಟ್ಟಿಯಾಗೇ ಇರುತ್ತೆ. ನೋಡಿ ಈ ಥರ ಇವರು ಮಾಡೋವಂಥದ್ದು. ಸ್ನೇಹಿತರೆ ನೋಡಿ ಇದನ್ನು ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊತಾರೆ. ಜಸ್ಟ್ ಒಂದು ಕುದಿ ಬಂದಿದ ತಕ್ಷಣ ಇದನ್ನು ಆಫ್ ಮಾಡ್ಕೊತಾರೆ. ನೋಡಿ ಬೋಟಿ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಅಷ್ಟೇ. ನೋಡಿ ಇವ್ರ ಹತ್ರ ಚಪಾತಿ ಸಮಾಜ ಸಿಗುತ್ತೆ. ಚಪಾತಿ, ರೊಟ್ಟಿ, ಮುದ್ದೆ ಈ ಥರ ಎಲ್ಲ ಥರದ್ದು ಸಿಗುತ್ತೆ. ನೋಡಿ ಇವ್ರ ಹತ್ರ ಮುದ್ದೆನೂ ಸಿಗುತ್ತೆ. ಮುದ್ದೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಕಡೆ ಬಂದಾಗ ಒಂದ್ಸರಿ ಎಲ್ಲನೂ ಟೇಸ್ಟ್ ಮಾಡಿ. ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ.
ಹೆಂಗಿದೆ ಸಾಂಬಾರು ಅನ್ನ ಸಾಂಬಾರು ಹೆಂಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ಗೆ ಸೂಪರ್ ಆಗಿದೆ ಸರ್ ಹೆಂಗೈತೆ ಬೊಟ್ಟಿ ರೈಸ್ ಬಡವ್ರ ಹೋಟ್ಲು ಇಲ್ಲಿ ತಿನ್ಬೇಕು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ರೆ ಸಾವಿರಗಳೆಲ್ಲ ಇದ್ ಮಾಡ್ತಾರೆ ಯಾವನು ಬೇಕು ಫುಟ್ಪಾತ್ ಹೋಟ್ಲೆ ನಮ್ಗೆ ಇಷ್ಟನಪ್ಪ ಹೊಟ್ಟೆ ತುಂಬಾ ತಿನ್ಬೋದು ದೊಡ್ಡ ದೊಡ್ಡ ಲೆವೆಲ್ GST ಇನ್ನೊಂದೆಲ್ಲ ಮಾಡ್ಕೊಂಡು ಸರ್ಕಾರಕ್ಕ ಇದ್ ಮಾಡ್ತಾರೆ ನಮ್ ಹೊಟ್ಟೆ ತುಂಬಾ ಸಿಗ್ತೈತಪ್ಪ ನೆಮ್ಮದಿಯಾಗಿ ಊಟ ಮಾಡ್ತೀವಿ ಬೆಸ್ಟ್ ಹೋಟೆಲ್ ಸುಮಾರು ಒಂದು 3-4 ತಿಂಗಳಿಂದ ಬರ್ತಾ ಇದ್ದೀವಿ ಬೆಸ್ಟ್ ಹೋಟೆಲ್ ಮೋಸ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಅವರು ದುಡ್ಡೇ ತಗೊಳಲ್ಲ ಡಸ್ಟ್ಬಿನ್ ಹಾಕಿ ಅಂತಾರೆ ಬೇರೆ ತರ ಕೊಡ್ತಾರೆ ಮೋಸ ಇಲ್ದಿರ ಚೆನ್ನಾಗಿದೆ ನಮ್ಮ ಓನರ್ ಕರ್ಕೊ ಬಂದ್ರು ಚೆನ್ನಾಗಿದೆ ಬಾ ಅಂತ ಅವ್ರ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದೀನಿ ಕರ್ಕೊ ಬಂದು ಇಲ್ಲೇ ಕೊಡ್ತಾರೆ ಚೆನ್ನಾಗೈತೆ ಮೊದ್ಲು ನಮ್ಮ ಅಕ್ಕವ್ರು ಮನೇಲಿ ಮಾಡ್ತಾ ಇದ್ರಣ್ಣ ನಾವು ಅವ್ರ ಟೇಸ್ಟ್ ನೋಡ್ಬಿಟ್ಟು ಹೋಟ್ಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಟ್ಲ್ ಹಾಕಿದ್ವಿ ಅಣ್ಣ ಬಂದಿರೋ ಜನ ಎಲ್ಲ ಚೆನ್ನಾಗಿದೆ ಊಟ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ರಣ್ಣ ತುಂಬಾ ಖುಷಿ ಆಗ್ತಾ ಇದೆ ಊಟ ತಲೆ ಮಾಂಸ ಚಿಕನ್ ಬೋಟಿ ಅದೆಲ್ಲ ಮಾಡ್ತಾರಣ್ಣ ಮತ್ತೆ ಲಿವರ್ ಮಾಡ್ತಾರೆ ಸೂಪರ್ ಆಗಿರುತ್ತಣ್ಣ ಬಾಂಗ್ಡಾ ಮೀನೆಲ್ಲ ಮಾಡ್ತಾರೆ ಮತ್ತೆ ನಮ್ಮ ರಾಯಚೂರು ಸ್ಟೈಲ್ ಅಲ್ಲಿ ನಾವು ಇದು ಮಾಡ್ತೀವಣ್ಣ ರೊಟ್ಟಿ ತುಂಬಾ ಜನ ಬರ್ತಾರೆ ನಮ್ಮ ಉತ್ತರ ಕರ್ನಾಟಕದವರು ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ ಅಂತ ಹೇಳೋಗ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ನೀವು ಯಾವ ಕಡೆ ಸರ್ ಗುಲ್ಬರ್ಗ ಓಕೆ ಹೆಂಗಿದೆ ಊಟ ಇಲ್ಲಿ ಚೆನ್ನಾಗಿದೆ ರೀ ನಾವು ಮೊದಲಿಂದ ಬರ್ತಾ ಇದೀವಿ ನಾವು ಇವರು ಸ್ಟಾರ್ಟ್ ಮಾಡಿದಲ್ಲಿಂದ ಬರ್ತಾ ಇದೀವಿ ಚೆನ್ನಾಗಿದೆ ಊಟ ಏನು ಪ್ರಾಬ್ಲಮ್ ಏನಿಲ್ಲ ಓಕೆ ಸ್ನೇಹಿತರೆ ನೋಡಿ ಈಗ ಬೋಟಿ ರೆಡಿ ಆಗಿದೆ ಈ ಥರದ್ದು ಇವ್ರ ಹತ್ರ ಬೋಟಿ ತಲೆ ಮಾಂಸ ಮತ್ತು ಚಿಕನ್ ಸಾರು ಮತ್ತು ಚಪಾತಿ ರೊಟ್ಟಿ ಮತ್ತು ಆಮ್ಲೆಟು ವೈಟ್ ರೈಸು ಮತ್ತು ಸಾಂಬಾರು ನಾರ್ಮಲ್ಲು ವೆಜ್ ಸಾಂಬಾರು ಸಿಗುತ್ತೆ ಇಷ್ಟೊಂದು ಇವ್ರ ಹತ್ರ ಸಿಗೋವಂಥದ್ದು ನೋಡಿ ಈಗ ಬೋಟಿ ರೆಡಿ ಆಗಿದೆ ಇಲ್ಲಿ ಬೋಟಿ ಅಂದ್ರು ಸಕ್ಕತ್ ಫೇಮಸ್ ಅಂತ ಇದು ಸುಮಾರು ಜನ ನನಗೆ ಹೇಳಿದ್ರು ಬೋಟಿ ತುಂಬ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಇಲ್ಲಿ ಬೋಟಿ ತಲೆ ಮಾಂಸ ಮತ್ತು ಚಿಕನ್ ಸಾಂಬಾರು ಡಿಫ್ರೆಂಟ್ ಮಸಾಲ ಹಾಕಿ ಮಾಡ್ತಾರೆ ವಾವ್ ತುಂಬಾ ಡಿಫ್ರೆಂಟ್ ಆಗಿದೆ ಇದು ನಿಮಗೆ ರೊಟ್ಟಿ ಬೇಕು ಅಂದರೆ ರೊಟ್ಟಿ ಚಪಾತಿ ಬೇಕಂದ್ರೆ ಚಪಾತಿ ಬೋಟಿ ಮಾತ್ರ ಸಕ್ಕತ್ತಾಗಿದೆ ನೋಡಿ ಬೋಟಿಗೆ ಮತ್ತು ಜೋಳದ ರೊಟ್ಟಿ ಎಕ್ಸಲೆಂಟ್ ಆಗಿದೆ ನೋಡಿ ಬೋಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಈ ಕಡೆ ನೀವು ಸರ್ಜಾಪುರ ಟು ಅತ್ತಿಬೆಲೆ ರೋಡಲ್ಲಿ ಇದು ತ್ಯಾವಕ್ನಹಳ್ಳಿ ಅಂತ ಬಿಟ್ಟು ಒಂದು ಹಳ್ಳಿ ಇದು ತ್ಯಾವಕ್ನಹಳ್ಳಿ ತ್ಯಾವಕ್ನಹಳ್ಳಿ ಹತ್ರ ಎಷ್ಟು ಬಸ್ ಸ್ಟ್ಯಾಂಡಿಂದ ಒಂದು ಅರ್ಧ ಕಿಲೋಮೀಟ್ರು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲೇ ಇರೋವಂಥದ್ದು SVT ಇವರು ಕಾಂಕ್ರೀಟ್ದು ಇದಿದೆ ಫ್ಯಾಕ್ಟ್ರಿ ಇದೆ ಕಾಂಕ್ರೀಟ್ ಫ್ಯಾಕ್ಟ್ರಿ SVT ಕಾಂಕ್ರೀಟ್ ಫ್ಯಾಕ್ಟ್ರಿ ಇದೆ ಆ ಕಡೆ ಅದ್ರ ಅಪೋಸಿಟಲ್ಲೇ ಇದು ಇರೋವಂಥದ್ದು ಗೌರ್ಮೆಂಟ್ ಸ್ಕೂಲ್ ಅಂತಂದರೆ ಸಾಕು ಇದ್ರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಚೆಕ್ ಮಾಡ್ಕೋಬೋದು ಈ ಕಡೆ ಸರ್ಜಾಪುರ ಕಡೆ ಇರೋರು ಮತ್ತು ಸುತ್ತಮುತ್ತ ಹಳ್ಳಿ ಕಡೆ ಇರೋರು ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು ಸಕ್ಕತ್ತಾಗಿದೆ ಎಕ್ಸಲೆಂಟ್ ಆಗಿದೆ ಮಸಾಲ ಟೆಕ್ಸ್ಚರೇ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್